ನಮಸ್ಕಾರ ಗೆಳೆಯರೇ, ಇವತ್ತು ನಾವು ಎಮ್ಮೆ ತುಪ್ಪ ಹಾಗೂ ದೇಸಿ A2 ಘೀ ತುಪ್ಪದ ವಿಶೇಷತೆಗಳನ್ನು ತಿಳಿಯೋಣ ಬನ್ನಿ. ನೀವು ನೋಡಬಹುದು, ಇದು ಸೆಪ್ಟೆಂಬರ್ ತಿಂಗಳು. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಉಷ್ಣಾಂಶ ಟೆಂಪ್ರೇಚರ್ 26-27, ಭಾಳ ಅಂದರೆ 28 ಡಿಗ್ರಿ ಇರುತ್ತೆ. ಈ ರೂಮ್ ಟೆಂಪ್ರೇಚರ್, ಈ ಉಷ್ಣಾಂಶದಲ್ಲಿ ನೀವು ನೋಡಬಹುದು ಒಂದು ಮುರ್ರಾ ಎಮ್ಮೆಯ ತುಪ್ಪ ಸಣ್ಣ ಬ್ಲೂ ಕಲರ್ ಜಾರಲ್ಲಿರೋದು, ಬ್ಲೂ ಕಲರ್ ಜಾರ್ ಕ್ಯಾಪ್. ಇನ್ನೊಂದು ಗೋಸಿರಿ ಘೀ ತುಪ್ಪ, ಇದು ಗ್ಲಾಸ್ ಜಾರಲ್ಲಿರೋದು. ಇವು ಎರಡೂ ನಾವು ಅಡುಗೆ ಮನೆಯಲ್ಲೇ ಇಟ್ಟಿರೋದು, ಯಾವುದು ಫ್ರಿಜ್ಜಲ್ಲಿ ಇಟ್ಟಿಲ್ಲ. ನೀವು ನೋಡಬಹುದು ಆ ಎಮ್ಮೆ ತುಪ್ಪ ಹೇಗೆ ಗಟ್ಟಿಯಾಗಿದೆ, ಡಾಲ್ಡಾ ಥರ 27-28 ಡಿಗ್ರಿ. ಅದು ಕರಗಬೇಕಂದ್ರೆ ನಮ್ಮ ದೇಹದಲ್ಲಿ ಕಡಿಮೆ ಅಂದರೂ 37-38 ಡಿಗ್ರಿ ನಮ್ಮ ದೇಹದ ಉಷ್ಣಾಂಶತೆ ಬೇಕು. ಅದು ಕೇವಲ ನಮಗೆ ಜ್ವರ ಬಂದಾಗ ಮಾತ್ರ ಸಾಧ್ಯ. ಇಲ್ಲ ಅಂದರೆ ಮೈ ಬಗ್ಗಿಸಿ ದುಡಿದಾಗ, ಇಲ್ಲ ಡೈಲಿ 1 or 2 ಅವರ್ ಜಿಮ್ ವರ್ಕ್ ಮಾಡಿದಾಗ ಮಾತ್ರ ಇದು ಕರಗಿಸಲು ಸಾಧ್ಯ. ಇಲ್ಲ ಅಂದರೆ ಈ ಎಮ್ಮೆ ತುಪ್ಪವು ದೇಹದಲ್ಲಿ ಫ್ಯಾಟ್ ಆಗಿ ಕೊಲೆಸ್ಟ್ರಾಲ್ ಆಗಿ ಹಾಗೆ ಉಳಿಯುತ್ತದೆ. ಆದರೆ ದೇಸಿ ಘೀ ಹಾಗಲ್ಲ. 27-28 ಡಿಗ್ರಿಗೆ ನೀವು ನೋಡಬಹುದು ಹೇಗೆ ನೀರಿನ ಥರ ಇದೆ. ಇದು ನಮ್ಮ ದೇಹದಲ್ಲಿ ಹೋದ ತಕ್ಷಣ ಇದು ಫ್ಯಾಟ್ ಬರ್ನರ್, ಅಂದರೆ ನಮ್ಮ ಕೊಲೆಸ್ಟ್ರಾಲನ್ನು ಬರ್ನ್ ಮಾಡಿ ಇದು ಒಳ್ಳೆ ಆರೋಗ್ಯ ಕೊಡಲು ಸಾಧ್ಯ. ಸೊ ನೀವೇ ಚಾಯ್ಸ್ ಮಾಡಿ. ಮತ್ತು ಆಕಳ ತುಪ್ಪ ಮಾಡಲು ಭಾಳ ಕಷ್ಟ ಇದೆ. ಏಕೆಂದರೆ ಅದನ್ನು ಬೆಣ್ಣೆ ಮಾಡಬೇಕಂದ್ರೆ ರೂಮ್ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು. ಇಲ್ಲಾಂದರೆ ಆ ಬೆಣ್ಣೆ ಮಜ್ಜಿಗೆಯಲ್ಲಿ ಕರಗಿ ಹೋಗಿಬಿಡುತ್ತದೆ. ಆದರೆ ಎಮ್ಮೆ ಬೆಣ್ಣೆ ಮಾಡೋದು ಬಹಳ ಸುಲಭ. ಏಕೆಂದರೆ ಅದು ಕರಗಲು ಭಾಳ ಉಷ್ಣಾಂಶತೆ ಬೇಕು, ಬೆಣ್ಣೆ ಕರಗಲ್ಲ ಈಸಿಯಾಗಿ. ಸೊ ಹಾಗಾಗಿ ಆಕಳ ತುಪ್ಪ ಅದರಿಂದ ತುಂಬ ರೇಟ್. ಏನೆಂದರೆ ಅದರಲ್ಲಿರೋ ಆರೋಗ್ಯಕರವಾದಂಥ ಮೆಡಿಸನ್ನು, ಮತ್ತು ಅದು ಮಾಡಲು ಬಹಳಷ್ಟು ಹಾಲು ಬೇಕು ಮತ್ತು ರೂಮ್ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು. ಹಾಗಾಗಿ ಯಾರು ರೈತರು ನಮ್ಮ ದೇಸಿ ತಳಿಯನ್ನು, ಹಸುವನ್ನು ಸಾಕಲ್ಲ. ಅದಕ್ಕೆ HF ಇಲ್ಲ ಜರ್ಸಿ, ಬೇರೆ ದೇಶದ ಬ್ರೀಡನ್ನು ಸಾಕುತ್ತಾರೆ. ಯಾಕೆಂದರೆ ಅದು ಭಾಳ ಹಾಲು ಕೊಡುತ್ತೆ ಮತ್ತು ಅದರಿಂದ ನಮ್ಮ ಆರೋಗ್ಯಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಕಣ್ಣಿಗೆ ಕಾಣೋ ಎಲ್ಲ ಬೆಳ್ಳಗಿರೋದು ಹಾಲಲ್ಲ, ನೆನ್ಪಿಟ್ಕೊಳ್ಳಿ. ದೇಸಿ ತಳಿಯ A2 ಮಿಲ್ಕ್ ಮತ್ತು ಘೀಯನ್ನು ತಿನ್ನಿ. ಗೋಸಿರಿ ಫಾರ್ಮ್. ಧನ್ಯವಾದಗಳು.